is the body reflex. It's a reflexology, acupressure points. ನೀವು ನೀ ಜಾಯಿಂಟಿಗೆ ಯಾವ ಕಲರ್ ಆಗ್ತೀರ ಅನ್ನೋದ್ರ ಮೇಲೆ ಆ ಎಫೆಕ್ಟ್ ಇರುತ್ತೆ ನಿಮಗೆ. ಓಕೆ ಸಿಂಪಲ್. ಇಲ್ಲ ನನಗೆ ಮೂಳೆ ಸೌದೋಗ್ಬಿಟ್ಟಿದೆ, ಮಂಡಿ ಸೌದೋಗ್ಬಿಟ್ಟಿದೆ, ನಡಿಬೇಕಾದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ, ಬಿದ್ದೋದಂಗೆ ಆಗುತ್ತೆ. ಸೊ ಬಿದ್ದೋದಂಗೆ ಆಗ್ತಿದೆ ಅಂದ್ರೆ ಪೃಥ್ವಿ ಕಡಿಮೆ ಇರುತ್ತೆ, ಕಲ್ಲು ಬಂಡೆ ತರ ಸ್ಟ್ರಾಂಗ್ ಇಲ್ಲ. ಆ ಕಲ್ಲು ಬಂಡೆ ತರ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಪೃಥ್ವಿ ಕೊಡ್ಬೇಕು. ಪೃಥ್ವಿ ಯೆಲ್ಲೋ ಕಲರ್. ನಿಮ್ಗೆ ಎರಡು ಮಂಡಿ ವೀಕ್ ಇದೆನಾ, ಜಸ್ಟ್ ಯೆಲ್ಲೋ ಕಲರ್ ಕೊಡಿ. ಇಲ್ಲ ಸರ್ ಎಲ್ಲೋ ಸರಿಗೆ ಹತ್ತುತ್ತಾ ಇಲ್ಲ, ಚೆನ್ನಾಗಿಲ್ಲ ಅಂತೀರಾ, ತೊಂದ್ರೆ ಇಲ್ಲ. ಮನೆಗೆ ಹೋಗಿ 2 ಚಿಟಿಗೆ ಅರ್ಶಿನ ತಗೊಳ್ಳಿ, ಅದಕ್ಕೆ 2 ಹನಿ ನೀರ್ ಹಾಕಿ ಹಚ್ಬಿಡಿ ಅಷ್ಟೇ. ವಿದಿನ್ 1 ವೀಕಲ್ಲಿ ನಡಿಯಕ್ಕೆ ಇಂಬ್ಯಾಲೆನ್ಸ್ ಆಗೋರು ಓಡ್ತಾರೆ. ನಾನು ಹೇಳ್ತಿರೋದು 10ರಲ್ಲಿ 5-6 ಜನಕ್ಕೆ ವಿತಿನ್ 1 ವೀಕಲ್ಲಿ ರಿಸಲ್ಟ್ ಬರುತ್ತೆ. ಕೆಲವರು ಕ್ರಾನಿಕ್ ಇರ್ತಾರೆ, ಸರ್ಜರಿ ಮಾಡಲೇಬೇಕು, ಅವರಿಗೆ ನಾನು ನನ್ನ ಕಡೆಯಿಂದ ಸಜೆಷನ್ ಇಲ್ಲ. ನಾನು ಹೇಳ್ತೇನೆ ನನ್ನ ಕೈಲಿ ಆಗಲ್ಲ, ನೀವು ಡಾಕ್ಟರ್ ತಗ ಹೋಗಿ ಅವ್ರು ಏನು ಹೇಳ್ತಾರೆ ಮಾಡಿ, ಯಾಕೆಂದ್ರೆ ಅವರು ಲಾಸ್ಟ್ ಸ್ಟೇಜ್ ತಲುಪಿಟ್ಟಿರ್ತಾರೆ. ಅದೇ. ಬಟ್ 10ರಲ್ಲಿ 6ರಿಂದ 7 ಜನಕ್ಕೆ ಇದು ವರ್ಕ್ ಆಗುತ್ತೆ. ಓಕೆ, ಆರಂಭದಲ್ಲಿ ಏನಾದರೂ ನಮಗೆ ಮಂಡಿ ಪೇನ್ ಬರ್ತಾ ಇದೆ, ಕಟ್ ಅಂತ ಶಬ್ದ ಬರ್ತಿದೆ ಅಂದಾಗ ಇದನ್ನು ಶುರು ಮಾಡಿ. ಎಲ್ಲ ಸೌದು ಹೋದ್ಮೇಲೆ ಹೋಯ್ತು ಅಂದ್ರೆ ನಮಗೆ ಆಗಲ್ಲ ಸರ್. ನಿನ್ನ ಹತ್ರ ಏನಾದ್ರು ಚೂರು ಎನರ್ಜಿ ಇದ್ರೆ ಅದನ್ನ ಎನ್ಹಾನ್ಸ್ ಮಾಡ್ಬೋದು, ಏನಿಲ್ಲ ಕರೆಕ್ಟ್ ಎದುರ್ಸಕ್ಕಾಗಲ್ಲ. ಓಕೆ ಫೈನ್. ಸೊ ಮಂಡಿ ನೋವು ಅಂತ ತುಂಬ ತೀವ್ರವಾಗಿ. ಆಮೇಲೆ ಇನ್ನೊಂದು, ಇದಕ್ಕೆ ಏಜ್ ಲಿಮಿಟ್ ಏನಿದೆ? ಏಜ್ ವೆರಿ ಗುಡ್ ಕ್ವಶನ್. ನಿಮ್ಗೆ 60 ವರ್ಷದ ಒಳಗಡೆ ಆಗಿದ್ರೆ ಎಕ್ಸಲೆಂಟ್ ರಿಸಲ್ಟ್ಸ್. 60 ವರ್ಷದ ಮೇಲೆ ಆಗಿತ್ತು ಅಂತಂದ್ರೆ ಪೇನ್ನ ಮ್ಯಾನೇಜ್ ಮಾಡ್ಬೋದು. ಯಾವಾಗ ನೋವು ಬರುತ್ತೆ, ಯಾವಾಗ ಡಿಸ್ಕಂಫರ್ಟ್ ಆಗುತ್ತೆ, ಅವಾಗ ಹಾಕಿ ರಿಲೀಫ್ ಆಗ್ತೀರಾ.